ನಿಶ್ಚಿತಾರ್ಥನ ಅವರೇ ನೆರವೇರಿಸ್ತಾ ಇರೋದ್ರಿಂದ ಅವ್ರ ಸರಳತೆಗೆ ತಕ್ಕಂತೆ ನಾವು ಇರಬೇಕಲ್ವಾ? ಯು ಮೀನ್ ಗತಿಗೆಟ್ಟವ್ರ ಹಾಗ ಮೊಮಿಲ್ಲ? ಮಾನ್ಸಿ, ಮಾತಿನ ಮೇಲೆ ನಿಗಾ ಇರಲಿ. ಇದನ್ನೇ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ನಮ್ಮಿಂದ ಅವ್ರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವ್ರಿಗೆ ಹರ್ಟ್ ಮಾಡೋ ಇಂಟೆನ್ಷನ್ಸ್ ನನಗಿಲ್ಲ. ಹಾಗಂತ ಅವ್ರಿಗೆ ತಕ್ಕಂತೆ ನಾವಿರಬೇಕು ಅನ್ನೋ ಲಾಜಿಕ್ ನನಗೆ ಅರ್ಥ ಆಗ್ತಿಲ್ಲ. ಮಾನ್ಸಿ, ಅಮ್ಮ ಹೇಳೋದು ಸರಿಯಾಗಿದೆ. ನಾವು ಹೀಗೆ ಹರ್ಷ ಪ್ಲೀಸ್, ನೀನು ನನಗೆ ಪಾಠ ಮಾಡೋಕ್ಕೆ ಬರಬೇಡ. ಶಶಿ, ಇದನ್ನೆಲ್ಲ ಪ್ಯಾಕ್ ಮಾಡು ಆ್ಯಂಡ್ ನನ್ನ ಬಾರ್ಡ್ರ್ ಬಳಿ ಸಿಂಪಲ್ ಅಟೈರ್ಸ್ನ ಹುಡುಕೆತ್ತಿಡು. ಓಕೆ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಹರ್ಷ, ನನ್ನ ಹತ್ರ ಇರೋ ಸಿಂಪಲ್ ಅಟೈರ್ಸ್ ಕೂಡ ತುಂಬ ಎಕ್ಸ್ಪೆನ್ಸಿವ್. ಇಸ್ ದಟ್ ಓಕೆ? ಏ ಅಣ್ಣ, ಎಂಥ ಒಳ್ಳೆ ಸುದ್ದಿ ಹೇಳಿದ್ವು. ಭಾಳ ಖುಷಿ ಆಗ್ತಿದೆ ಕಣೋ. ಏ ಸಾಕಪ್ಪ, ಸುಬ್ಬನ ಕಬ್ಬನ್ ಥರ ಹಿಂಡಿ ಜ್ಯೂಸ್ ಮಾಡ್ಬಿಡ್ಬೇಡ. ಈ ಟೈಮ್ನಲ್ಲಿ ಕೈ ಹಿಡ್ಕೊಳ್ಳೋದೇ ತಪ್ಪು ಅಂತಾರೆ. ನೀನು ನೋಡಿದ್ರೆ ನಿಮ್ಮ ಅಣ್ಣನ ಹಿಂಗೆ ತಪ್ಕೊಂತ ಇದೆಯಾ? ಹಂಗೇನಿಲ್ಲ ಅದಕ್ಕೆ, ನೋಡೋಕ್ಕೆ ನಾನೇ ಅಣ್ಣನ ಥರ ಇದ್ದೀನಿ, ಅಣ್ಣ ತಮ್ಮನ ಥರ ಇದ್ದಾನೆ. ಯಾರು ಸಿಟಿನಲ್ಲಿರೋರಲ್ವಾ, ತಿಂದು ಉಂಡು ಚೆನ್ನಾಗಿದ್ದಾನೆ. ನಾವಾರು ಒಳ್ಳೆಯವರು. ಅಕ್ಕ, ನಾನು ತಪ್ಕೊಳ್ಳೋ ಖುಷಿಲೇ ಇದ್ದೀನಿ. ನೀವು ಬೈತೀರಿ ಅಂತ ಸುಮ್ಮನೆ ಅದೇ. ಅಯ್ಯೋ, ನಿನ್ನ ಗಂಡನ ನೀನು ತಪ್ಕೊಂಡ್ರೆ ನಾನು ಯಾಕೆ ಬೈಲಿ? ಅಯ್ಯೋ, ಅವ್ರನ್ನೆಲ್ಲ, ನಿಮ್ಮನ್ನ. ಆರ್ಯ, ಅಮ್ಮ, ಅತ್ತಿಗೆ ಕೋಪ ಮಾಡ್ಕೋಬೇಡಿ, ಆದರೆ ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಓ ಬ್ರೋ, ಇಲ್ಲ ಬನ್ನಿ, ನೀವು ಸ್ವಲ್ಪ ಅಡ್ವೈಸ್ ಮಾಡ್ಬಿಟ್ಟು ಹೋಗಿ. ಹಾಗಲ್ಲ ಅತ್ತಿಗೆ, ಮನೆ ಮಂದಿ ಎಲ್ಲ ಸರಿ ತಪ್ಪು ಮಾತಾಡಿಕೊಂಡ್ರೆ ಅದು ಉಪದೇಶ ಆಗಲ್ಲ, ಕಾಳಜಿ. ನಿಮಗೆ ಈ ಮನೆ ಮೇಲೂ ನನ್ನ ಮೇಲೂ ಕಾಳಜಿ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ಸದ್ಯಕ್ಕೆ ನಾನು ಅಮ್ಮನ ಮಾತನ್ನೇ ಒಪ್ತೀನಿ. ಸರಳವಾಗಿರಬೇಕು ಅಂದ ಕೂಡಲೇ ಅದು ಬಡತನ ಅಂತ ಅರ್ಥ ಆಗಲ್ಲ. ಎಷ್ಟೋ ಜನ ಶ್ರೀಮಂತರು ಆಡಂಬರದ ಬಟ್ಟೆ ಬರೆಗಳನ್ನು ಧರಿಸಿದ್ರು ಮನಸಾರೆ ಬಡವರಾಗಿರೋದನ್ನು ನಾನು ನೋಡಿದ್ದೀನಿ. ವರ್ಧನ್ ಮನೆಯವರು ಮನಸಾರೆ ಬಡವರಲ್ಲ. ನಾವು ನಮ್ಮ ಶ್ರೀಮಂತಿಕೆ ಅಲಂಕಾರನ ಇನ್ನೊಬ್ಬರಿಗೆ ಚುಚ್ಚೋ ಆಯುಧ ಮಾಡ್ಕೋಬಾರ್ದು. ಫೈನ್ ಬ್ರೋ ಇನ್ ಲಾ, ನಾನೇನು ಮಿಡಲ್ ಕ್ಲಾಸ್ ಹುಡುಗಿ ನಮ್ಮ ಮನೆಗೆ ಬಂದು ನಮ್ಮ ಥರ ಇರೋದನ್ನು ಅಭ್ಯಾಸ ಮಾಡ್ಕೋತಾಳೆ. ಇನ್ಫ್ಯಾಕ್ಟ್ ನಾನೇ ಅವಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಬಟ್ ಇಲ್ಲೆಲ್ಲ ಉಲ್ಟಾ ಆಗ್ತಿದೆ. ನಾವೇನೇ ಅವ್ರ ಲೆವೆಲಿಗೆ ಇಳಿತಾ ಇದ್ದೀವಿ. ನೋ ಪ್ರಾಬ್ಲಮ್, ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನೀವು ಹೇಳೋದು ಸರಿನೇ ಅಮ್ಮ. ಅನು, ಹೇಗಿದೆಯಮ್ಮ? ಚಿಕ್ಕವಳಿದ್ದಾಗ ನೀನು ನೋಡಿದ್ದು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ? ಈ ಚಿಕ್ಕಪ್ಪ ಜ್ಞಾಪಕ ಇದ್ದಾನಾ? ಇಲ್ಲದೆ ಏನು ಚಿಕ್ಕಪ್ಪ, ನೀವು ನೆನಪಿದ್ದೀರಾ. ನೀವು ಮಾಡ್ಕೊಡ್ತಿದ್ದ ಗಾಳಿಪಟಾನು ನೆನಪಿದೆ. ಶಬಾಷ್! ಅಣ್ಣ, ಮಗಳು ಎಲ್ಲ ನೆನ್ಪಿಟ್ಕೊಂಡಿದ್ದಾಳೆ ನೋಡು. ನೀವು ಗಾಳಿಪಟ ಆರಿಸೋದ್ರಲ್ಲಿ ಫೇಮಸ್ ಅಂತ ಆಡ್ಕೋತಿದ್ದಾಳೆ ನಮ್ಮನು.
ಅಯ್ಯೋ ಹಾಗಲ್ಲ. ಅವಳು ಹಾಗೆ ಕಂಡು ಸುಮ್ಮನಿರಮ್ಮ. ಭಾವ, ನಮ್ಮ ಅನು ಮದುವೆ ವಿಷಯ ತಿಳಿತಿದ್ದ ಹಾಗೆ ನಾವು ಸೀದಾ ಬಂದ್ಬಿಟ್ವಿ. ಹೋದ 2 ಸಲ ಆದ ಹಾಗೆ ಏನೂ ಆಗಲ್ಲ. ನೀವು ಧೈರ್ಯವಾಗಿರಿ, ಅದಕ್ಕೆ ನಾವು ಮುಂಚೆನೇ ಬಂದಿದ್ದು. ಅದೇನೋ ನಿಜ. ಆದರೆ ಈ ಸಲ ಮದುವೆನಲ್ಲಿ ಯಾವುದೇ ವಿಘ್ನ ಬರದೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. 2 ಸಲ ಮದುವೆ ನಿಂತು ನಿಮಗೆಲ್ಲ ಎಷ್ಟು ಮುಜುಗರ ಆಗಿದೆ ಅಂತ ನನಗೆ ಅರ್ಥ ಆಗುತ್ತಣ್ಣ. ವೀಣಾ, ನಮಗೆ ನೀ ಮದುವೆಯಿಂದ ಮುಜುಗರ ಇಲ್ಲ. ನಾನು ಮೊದಲು ಈ ಥರನೇ ಯೋಚನೆ ಮಾಡಿದ್ದೆ, ಆಮೇಲೆ ನನ್ನ ಕಣ್ಣು ತೆರೀತು. ಮಗಳ ಮನಸ್ಸನ್ನ ಗೆದ್ದಿರೋರ ದೊಡ್ಡತನದ ಬಗ್ಗೆ ಜ್ಞಾನೋದಯ ಆಗೋಕ್ಕೆ ನಾನೇ ಸ್ವಲ್ಪ ಸಮಯ ತಗೊಂಡೆ. ಆದರೆ ಈಗ ನನ್ನ ನಿರ್ಧಾರದ ಬಗ್ಗೆ ನನಗೆ ತೃಪ್ತಿ ಇದೆ. ದೊಡ್ಡತನನೇ ನಿಜ, ಅವ್ರು ದೊಡ್ಡವರು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟೊಂದು ದೊಡ್ಡ ಶ್ರೀಮಂತರು ಮಗಳನ್ನ ಮೆಚ್ಕೊಂಡಿರುವಾಗ ಕೊಡಲ್ಲ ಅನ್ನೋಕೆ ಮನಸ್ಸು ಬರುತ್ತಾ? ಚಿಕ್ಕಮ್ಮ, ಶ್ರೀಮಂತಿಕೆಗೋಸ್ಕರ ನಮ್ಮ ಮನೇಲಿ ಮದುವೆಗೆ ಒಪ್ಕೊಂಡಿದ್ದಲ್ಲ. ನಾನು ಆರ್ಯ ಸರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ದೀವಿ. ನಮ್ಮ ಅಪ್ಪ ಅಮ್ಮಂಗೆ ಆರ್ಯ ಸರ್ ಮೇಲೆ ತುಂಬಾ ಗೌರವ ಇದೆ. ವರ್ಧನ್ ಸಂಸ್ಥೆನಲ್ಲಿ ದೊಡ್ಡ ಹುದ್ದೆ ಏರಿದ ಮೇಲೆ ದೊಡ್ಡ ಮಾತಾಡ್ತೀಯ ಮಗಳೇ ನೀನು. ದೊಡ್ಡ ಹುದ್ದೆ ಮಾತ್ರ ಅಲ್ಲ, ಈಗ ನಮ್ಮ ಅನು ದೊಡ್ಡ ಮನೆ ಸೊಸೆ ಆಗ್ತಿದ್ದಾಳಲ್ಲ, ದೊಡ್ಡ ಮಾತಾಡಲೇಬೇಕು. ಮಗಳು ನಂತರನೇ ವೀಣಾ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ತಟ್ಟಂತ ಹೇಳ್ಬಿಡ್ತಾಳೆ. ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ಇರಲಿ, ನಿಶ್ಚಿತಾರ್ಥದ ತಯಾರಿ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಮಾತಾಡೋಣ. ಅಭಿನಂದನೆಗಳು ಆರ್ಯ ಸರ್. ಸಾಕಷ್ಟು ಏರಿಳಿತಗಳು ಕಂಡ ಮೇಲೆ ಈಗ ಸಡಗರದ ಕ್ಷಣಗಳು ಬರ್ತಾ ಇದೆ. ನಮ್ಮೂರ ಕಡೆ ಒಂದು ಮಾತಿದೆ, ಅರಸನ್ ಚಡ್ಡಿ ಒಣಗೋಕೆ ಚಂಡಮಾರುತನೇ ಬೀಸಬೇಕು ಅಂತ. ನಾನೇನು ಹೇಳ್ತಿದ್ದೀನಿ ಅಂದರೆ, ಕೆಲವೊಂದು ವಿಚಾರಗಳು ನಮ್ಮ ಕಣ್ಣಿಗೆ ಸಲೀಸಾಗಿ ಕಾಣ್ಬೋದು, ಆದರೆ ಅದು ಸಮಯ ಬಂದಾಗಲೇ ಅರ್ಥ ಆಗೋದು. ಸರಿಯಾಗಿ ಹೇಳಿದೆ. ಹೇಗೋ ಎಲ್ಲ ಸೆಟ್ಲ್ ಆಯ್ತಲ್ಲ, ನಮಗೆಲ್ಲ ಭಾಳ ಸಂತೋಷ ಆಗ್ತಾ ಇದೆ ಸರ್. ಎಸ್ ಮೀರಾ? Yes, sir. Congratulations. Honestly speaking, I'm really happy for you, sir. But event ಕಮಲಮ್ಮನ ವಠಾರದಲ್ಲಿ ನಡೀತಿದೆ ಅಂತ ಗೊತ್ತಾಯಿತು. I hope you are okay with that. ಆಬ್ಸಲ್ಯೂಟ್ಲಿ ಮೀರಾ. ಅನು ಸಂತೋಷನೇ ನನ್ನ ಸಂತೋಷ. ಸುಬ್ಬೂರ ಅನುಕೂಲನೇ ನನ್ನ ಆದ್ಯತೆ. ಅವರು ನಿಶ್ಚಿತಾರ್ಥದ ಕಾರ್ಯಕ್ರಮನ ಅವರು ಮನೆಯಲ್ಲೇ ಇಟ್ಕೋಬೇಕು ಅಂತ ಏನು ಅನ್ಕೋತಿದ್ದಾರೋ ಅದು ಸರಿಯಾಗೇ ಇದೆ. ಹಾಗೆ ಮೀರಾ, ಮಿಸ್ಟರ್ ಆ್ಯಂಡ್ ಮಿಸಸ್ ದೇಸಾಯಿ ಅವರು ನಮ್ಮ ನಿಶ್ಚಿತಾರ್ಥಕ್ಕೆ ಬರಬೇಕು. ಅದರದ್ದು ವ್ಯವಸ್ಥೆ ಎಲ್ಲ ನೋಡ್ಕೊ. ಸಿಯು ರೇಂಡೆ. ಏನು ಹಾಗೆ ನೋಡ್ತಿದ್ದೀರಾ ಜೇಂಡೆ? ನಾನೇನಾದರೂ ಹೇಳಲಿ ಅಂತ ಕಾಯ್ತಿದ್ದೀರಾ? ಫಸ್ಟ್ ಆಫ್ ಆಲ್, ಆ ಕಮಲಮ್ಮನ ವಠಾರದಲ್ಲಿ ನಮ್ಮ ಸರ್ ಎಂಗೇಜ್ಮೆಂಟ್ ಮಾಡಬೇಕಾ ಅಂತ ನಾನು ಅಪ್ಸೆಟ್ ಆಗಿದ್ದೆ. ಈಗ ನೋಡಿದ್ರೆ ಸರ್ ಪರವಾಗಿಲ್ಲ ಅಂತ ಅಂದರು. ಅಲ್ಲ, ಆ ಜನಕ್ಕೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ನಮ್ಮ ಆರ್ಯ ಸರ್ ಸ್ಟ್ಯಾಂಡರ್ಡ್ ಬಗ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ? ಮೀರಾಜಿ, ಅವ್ರು ಒಪ್ಪಿರೋದು ಕಮಲಮ್ಮನ ವಠಾರದ ಹುಡುಗಿನ. ಸೊ ಆರ್ಯನ್ ಬದುಕಲ್ಲಿ
ಇವತ್ತಿಂದ ಹೊಸ ಬೆಳಕು ಮೂಡುತ್ತೆ ಅಂತ ನಂಬಿದ್ದೀನಿ. ಈ ಬೆಳಕು ಅವನ ಜೀವನನ ಬೆಳಗ್ಲಿ. ಹೊರಡಕ್ಕೂ ಮುಂಚೆ ಇದನ್ನು ಕೊಡಕ್ಕೆ ಹೇಳಿದ್ರಿ. ಯಾವ್ದು ತಪ್ಪು ಯಾವ್ದು ಸರಿ ಗೊತ್ತಾಗ್ತಿಲ್ಲ. ನನ್ನ ನಿರ್ಧಾರ ಸರಿಯಾಗೇ ಇದೆ ಅಂತ ಭಾವಿಸಿದ್ದೀನಿ. ಈ ನಿಶ್ಚಿತಾರ್ಥಕ್ಕೆ ಈ ಉಂಗುರ ಬಳಸಿದ್ರೇನೆ ವಿಶೇಷ ಅಂತ ನನಗನ್ನಿಸ್ತು. ಇಲ್ಲ ಅಂದ್ರೆ ಈ ನಿಶ್ಚಯ ಸಂಪೂರ್ಣ ಆಗಲ್ವೇನೋ ಅಂತ ಮನಸ್ಸಿನಲ್ಲಿ ಕೊರಿತಿದೆ. ನೀನೇ ಎಲ್ಲ ನೋಡ್ಕೋಬೇಕು. ಮಾಮಿಲೋ, ಲುಕ್ ಹೇಗಿದೆ? ನಾನು ಸಿಂಪಲ್ ಆಗಿ ಕಾಣಿಸ್ತಾ ಇದೀನಲ್ವಾ? ಮಂದ, ನಾನು ಈ ಮಿಡಲ್ ಕ್ಲಾಸ್ ಮನೆ ಸೊಸೆ ತರ ಕಾಣಿಸ್ತಾ ಇದ್ದೀನಾ? ಮಾನ್ಸಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೀನು ಈ ಮನೆ ಸೊಸೆ, ನಿಶ್ಚಿತಾರ್ಥಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ದೆ ಹೀಗ್ ಮಾತಾಡ್ತಾ ನಿಂತಿದ್ಯಲ್ಲ. ನಾನು ಹೇಳಿದನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಿ ಮಾಮಿನ್ಲೋ. ನಾನು ಸುಮ್ಮನೆ ಕ್ಯಾಶುಯಲ್ ಆಗಿ ಹೇಳ್ದೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ ಆರ್ಯ. ಆ ತಾಯಿ ಆಶೀರ್ವಾದ ನಿನ್ನ ಮತ್ತೆ ಅನು ಮೇಲೆ ಸದಾ ಇರುತ್ತೆ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ. ಜೋಗ್ತವ ಎಲ್ಲವ ಉದೋ 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 ಉದೋ. ಉಧೋ ಉಧೋ ಎಲ್ಲಮ್ಮ, ಉದೋ 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 ಎಲ್ಲಮ್ಮ ತಾಯಿ ನಿನ್ನ ಕುದೋ ಉಧೋ ಉಧೋ. ಜೋಗುಳ ಬಾವಿ ಸತ್ಯವಾನಿ ನಾಲ್ಕುದೋ ಉಧೋ ಉಧೋ. ಪರಶುರಾಮನಿ ನಾಲ್ಕುದೋ ಉಧೋ ಉಧೋ. ಅಮ್ಮ ಹೊರಡದ? ಆರ್ಯ, ಏನ್ ಇದೇ ಡ್ರೆಸ್ಸಾ? ಯಾಕಮ್ಮ, ಏನಾಯ್ತು? ಆರ್ಯ, ಎಂಗೇಜ್ಮೆಂಟ್ಗೆ ಎಲ್ರಿಗೂ ಬಟ್ಟೆ ತೆಗೆದಿಟ್ಟಿದ್ದೀನಿ ನೋಡು ಹೇಗಿದೆ ಅಂತ. ನೀವು ಆಯ್ಕೆ ಮಾಡಿದ್ದೀರ ಅಂತಂದ್ರೆ ನಾನು ಖುಷಿನೇ ಅಮ್ಮ. ನೀನು ಅದೇ ಬಟ್ಟೆ ಹಾಕೋತೀನಿ ಅಂದ್ಕೊಂಡಿದ್ದೆ ಆರ್ಯ. ನಾನು ಹಾಗೆ ಅಂದ್ಕೊಂಡಿದ್ದೆ ಅಮ್ಮ.
ಅದು ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಗೊಂಡಿದ್ ಬಟ್ಟೆ ಅಂತನಾ? ಆಗ ನಿಂದು ಅನ್ನೋದು ಎಂಗೇಜ್ಮೆಂಟ್ ಆಗಿರ್ಲಿಲ್ಲ, ಸೂರ್ಯನ್ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಆದ್ರೆ ಅದು ನಿನ್ಗೆ ಅಂತ ತಗೊಂಡಿದ್ ಬಟ್ಟೆ ಆರ್ಯ. ಕ್ಷಮಿಸಿ ಅಮ್ಮ, ನಾನು ಅದನ್ನೇ ಹಾಕೋತೀನಿ ಅಂತ ನೀವು ಅಪೇಕ್ಷೆ ಪಡ್ತಿದ್ದೀರ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಕ್ಷಮೆ ಇಲ್ಲ ಯಾಕೆ, ನೀನ್ ಹಾಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮ್ಯಾಚಿಂಗ್ ಮ್ಯಾಚಿಂಗ್. ಸರಿಮ್ಮ, ಅದನ್ನೇ ಹಾಕೊಂಡು ಬಂದೆ. ಮಂದ, ನನ್ನ ಹ್ಯಾಂಡ್ ಬ್ಯಾಗ್ ಕೊಡು. ಅವನ ಆಶೀರ್ವಾದ ಯಾವತ್ತೂ ಸುಳ್ಳಾಗಲಿಲ್ಲ. ನಿನ್ನ ಮಗಳು ಎಲ್ಲಿ ಸೇರ್ಬೇಕಾ ಅಲ್ಗ ಸೇರ್ತಾಳ. ಆಕೆ ಸತ್ಯನ ಕಂಡ್ಕೋತಾಳ. ಅದಕ್ಕ ಈ ದಿನ ನಾಂದಿ ಆಗ್ತದ. ಅಮ್ಮ ಒಂದೇ ಒಂದು ನಿಮಿಷ. ಹನು, ಇದು ಸೌದತ್ತಿ ತಾಯಿಗೆ ಸಲ್ಬೇಕಾದ್ದು, ನಿನ್ನ ಕೈಯಾರೆ ಕೊಡಮ್ಮ. ತುಂಬಾನೇ ವಿಘ್ನಗಳಾಗಿ ಈಗ ಈ ಒಳ್ಳೆ ಕಾರ್ಯ ನಡೀತಿದೆ. ಇನ್ಯಾವ ಅಡೆತಡೆನೂ ಬರ್ದೇ ಇರುವಾಗೆ ನೀನೇ ನೋಡ್ಕೋಬೇಕು. ತಾಯಿ ಒಳ್ಳೆಯವ್ರಿಗೆ ಒಳ್ಳೆದನ್ನ ಮಾಡ್ತಾಳ. ಉಧೋ ಉಧೋ ಎಲ್ಲಮ್ಮ. ಉದೋ 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 ಉದೋ. ಸ್ವಾಮಿ, ಯಾವುದೇ ತೊಂದರೆ, ವಿಘ್ನ, ಯಾವುದೇ ರೀತಿಯ ಅಸಮಾಧಾನಗಳಾಗದಿದೆ ಅನ್ನೋ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋ ಹಾಗೆ ಮಾಡಪ್ಪ. ನಮ್ಮ ಮಗಳು ಇಷ್ಟಪಟ್ಟಾಗೆ ನಡೀತಾ ಇದೆ ಸುಬ್ಬು. ಇದಕ್ಕೆ ಆ ತಾಯಿಯ ಆಶೀರ್ವಾದನೂ ಇದೆ. ಇನ್ಯಾವ ತೊಂದರೆನೂ ಆಗಲ್ಲ ಸುಬ್ಬು. ನೋಡೆ ಪುಷ್ಪ, ಇಲ್ಲಿ ನೋಡೆ, ನನ್ನ ಮಗಳು ಸಾಮಾನ್ಯ ಮನೆಯಲ್ಲಿ ಹುಟ್ಟಿದ ಹುಡುಗಿ ತರ ಕಾಣ್ತಾಳ? ಇಲ್ಲ ಇಲ್ಲ, ಇಲ್ವೇ ಇಲ್ಲ, ರಾಜ್ಕುಮಾರಿ ಕಣೆ.